The Karnataka High Court on Friday set aside the reservation list for the Bruhat Bengaluru Mahanagariga Palike announced by the state government in August this year and directed the State Election Committee to conduct elections to the civic body by December 31st. The court directed that a fresh list has to be prepared before November 30th. The government announced the draft list on August 3rd and notified it on August 16th. Several petitions were filed in the High Court challenging this notification. ಇವತ್ತು ಹೈಕೋರ್ಟ್ ಅಲ್ಲಿ ಮಹತ್ವದ ಒಂದು ತೀರ್ಪು ಬಂದಿದೆ. ತೀರ್ಪನ್ನು ನಾವು ಸ್ವಾಗತ ಮಾಡ್ತೇವೆ. ಕೊನೆಗೂ BBMP ಚುನಾವಣೆಯ ಡೇಟ್ ನ ನಿಗದಿಪಡಿಸಲಾಗಿದೆ. ಈಗ ಆಲ್ರೆಡಿ ತಮಗೆಲ್ಲ ಗೊತ್ತಿದ್ದಂಗೆ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆಗೆ ನಾವು ಹೋಗಿದ್ವಿ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಲ್ಲಿ ಇತ್ಯರ್ಥ ಮಾಡ್ಕೊಳ್ಳಿ, ಡಿಲಿಮಿಟೇಷನ್ ಆಗಲಿ ರಿಸರ್ವೇಷನ್ ಆಗಲಿ ಅಂತ ಇಲ್ಲಿ ಒಂದು ಚರ್ಚೆ ನಡೀತು. ಸುಮಾರು ಚರ್ಚೆಗಳು ಆಯಿತು. ಡಿಲಿಮಿಟೇಷನ್ ಸರಿ ಇದೆ ಅಂತ ಅದನ್ನ ಅರ್ಜಿಗಳನ್ನ ವಜಾ ಮಾಡಿದ್ರು. ಇವತ್ತು ರಿಸರ್ವೇಷನ್ ಬಗ್ಗೆ ಚರ್ಚೆ ಆಯಿತು. ಹೈಕೋರ್ಟ್ ನಿಜವಾಗ್ಲೂ ನಾವು ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ. ಏನು ಈ ಸರ್ಕಾರ ಗೊಂದಲ ಮಾಡಿತ್ತು, OBC ರಿಸರ್ವೇಷನ್ ಆಗಲಿ, ಮಹಿಳಾ ರಿಸರ್ವೇಷನ್ ಆಗಲಿ, ಸಾಕಷ್ಟು ಗೊಂದಲಗಳು ಏನಿತ್ತು ಅದನ್ನ ಸರಿಪಡಿಸಿ ನೀವು ಅಂತಿಮ ಪಟ್ಟಿ ಅಂದರೆ ಹೊಸ ಮೀಸಲಾತಿ ಪಟ್ಟಿಯನ್ನು ನವೆಂಬರ್ 30 ಒಳಗಡೆ ಅಂತಿಮ ಅಂದರೆ ಫೈನಲ್ ಮಾಡಬೇಕಂತ ಒಂದು ಆದೇಶ ಮಾಡಿ ಚುನಾವಣೆಯ 31 ಡಿಸೆಂಬರ್ ಒಳಗಡೆ ಮುಗಿಸಿ ಅಂತ ಒಂದು ಆದೇಶ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಸ್ವಾಗತ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಇದಕ್ಕೆ ತಯಾರಾಗಿದ್ದೀವಿ, ಸಿದ್ಧವಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ.